ನಮಸ್ಕಾರ. ಸುಂದರ ಸಂಸಾರಗಳನ್ನೇ ಹಾಳು ಮಾಡ್ತಾ ಇದೆಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾಗುವಂಥ ಹೊಸ ಪರಿಚಯ? ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು ನಾವು ನೋಡ್ತಿದ್ವಿ. ಆದರೆ ಅದನ್ನು ಒಳ್ಳೆಯದಕ್ಕೂ ಬಳಕೆ ಮಾಡಿಕೊಳ್ಬಹುದು, ಕೆಟ್ಟದ್ದಕ್ಕೂ ಕೂಡ ಬಳಕೆ ಆಗುತ್ತೆ. ನಾವು ಬಳಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಇವತ್ತಿನ ದಿನಮಾನದಲ್ಲಿ ನೋಡ್ತಾ ಇದ್ದೀವಿ, ಎಷ್ಟೋ ಬಾರಿ ಸುಂದರ ಸಂಸಾರಗಳನ್ನೇ ಹಾಳು ಮಾಡುವಂಥ ಒಂದಷ್ಟು ಬೆಳವಣಿಗೆಗಳಾಗುವಂಥದ್ದು, ಅದು ದುರಂತ ಅಂತ್ಯವನ್ನು ಕಾಣೋದು, ಇದೆಲ್ಲ ನೋಡ್ತಾ ಇರ್ತೀವಿ. ಹಾಗಾಗಿ ಸುಂದರ ಸಂಸಾರಗಳಲ್ಲಿ ಎಲ್ಲೋ ಒಂದು ಕಡೆ ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣ ಅನ್ನುವಂಥದ್ರ ಮೂಲಕ ಪರಿಚಯವಾಗುವಂಥ ಪರಿಚಯ ಅದು ಬೇರೆ ರೀತಿಯ ದುರಂತ ಹಾದಿಗೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳೇ ಇರುತ್ತೆ, ಅಥವಾ ಸುಂದರ ಸಂಸಾರಗಳನ್ನು ಹಾಳು ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಇದರ ವಿಚಾರವಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಕಾಲ ಕೆಟ್ಟೋಯ್ತಾ. ನಿಜ, ಕಲಿಯುಗದಲ್ಲಿ ನಾವಿರೋದು ಎಂಥ ಕಲಿಗಾಲ ಬಂತಪ್ಪ ಅನ್ನುವಂಥದ್ದಿದೆ ಹಿರಿಯರು. ಅಂದರೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ದುರ್ಬಳಕೆ ಆಗುತ್ತೆ ಅನ್ನೋದಕ್ಕೆ ಒಂದಷ್ಟು ಬೆಸ್ಟ್ ಎಕ್ಸಾಂಪಲ್ಗಳನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಸೋಷಿಯಲ್ ಮೀಡಿಯಾ ಮೋಹಕ್ಕೆ ಬಲಿಯಾಗ್ತಾ ಇದೆಯಾ ಸಂಬಂಧಗಳು? ಗಂಡ ಮಕ್ಕಳ ಮೇಲಿನ ಮಮತೆಯೇ ಇಲ್ಲವಾಗ್ತಾ ಇದೆಯಾ? ಅನಾಮಿಕರನ್ನು ನಂಬಿ ಬೀದಿಗೆ ಬರ್ತಾ ಇದೆಯಾ ಸುಂದರ ಸಂಸಾರಗಳ ಬದುಕು? ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಇವುಗಳನ್ನು ನಂಬಿಕೊಂಡು ಇವುಗಳಲ್ಲಿ ಇನ್ವಾಲ್ವ್ ಆಗಿ ಮೂರಾಬಟ್ಟಿ ಆಗ್ತಾ ಇದೆಯಾ ಕೌಟುಂಬಿಕ ಮೌಲ್ಯಗಳು? ಗಂಡ ಮಕ್ಕಳ ಮೇಲಿನ ಮಮತೆಯೇ ಇಲ್ಲವಾಗ್ತಾ ಇದೆಯೇ? ಅನಾಮಿಕರನ್ನ ನಂಬಿ ಬೀದಿಗೆ ಬರ್ತಾ ಇದೆಯಾ ಸುಂದರ ಸಂಸಾರಗಳ ಬದುಕು? ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಗೀಳು ಮೂರಾಬಟ್ಟೆ ಆಗ್ತಾ ಇದೆ ಕೌಟುಂಬಿಕ ಬಾಂಧವ್ಯಗಳು ಅಥವಾ ಕುಟುಂಬದ ಅಬಾಂಧವ್ಯಗಳು. ಆನ್ಲೈನ್ ಸ್ನೇಹದ ಹಿಂದೆ ಕುರುಡು ಆಕರ್ಷಣೆ, ಸಂಬಂಧಗಳ ನಡುವೆ ಮೂಡ್ತಾ ಇದೆ ಬಿರುಕು. ಸ್ಮಾರ್ಟ್ಫೋನ್ ಪ್ರಪಂಚದಲ್ಲೇ ಕಳೆದು ಹೋಗ್ತಾ ಇದೆಯಾ ಪ್ರೀತಿ ಅಥವಾ ಬಾಂಧವ್ಯ? ಗಂಡ ಹೆಂಡತಿ ನಡುವೆ ಅಂತರ ಹೆಚ್ಚಾಗ್ಲಿಕ್ಕೂ ಇದು ಕಾರಣ ಆಗ್ತಾ ಇದೆಯಾ? ಸಾಮಾಜಿಕ ಜಾಲತಾಣವೇ ಈಗ ವಿಲನ್ ಆಗಿದೆಯಾ? ದಿಕ್ಕು ತಪ್ಪುತ್ತಿದೆಯಾ ಪವಿತ್ರವಾದ ದಾಂಪತ್ಯ? ಅಪರಿಚಿತರನ್ನ ನಂಬಿ ಮೋಸ ಹೋಗ್ತಾ ಇರೋದು ಯಾಕೆ? ಕಣ್ಣೀರಿನಲ್ಲಿ ಕರಗ್ತಾ ಇದೆ ಮಕ್ಕಳ ಭವಿಷ್ಯ. ಗಂಡ ಹೆಂಡತಿಯ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವಂಥ ಪರಿಸ್ಥಿತಿಗಳು ಸುಂದರವಾದ ಸಂಸಾರಗಳನ್ನೇ ಹಾಳು ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಮೋಹಕ್ಕೆ ಸಂಬಂಧಗಳೇ ಬಲಿಯಾಗ್ತಾ ಇವೆ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ದುರ್ಬಳಕೆ ಆಗುತ್ತೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗುವಂಥ ಪರಿಚಯ, ಆ ಪರಿಚಯದ ಸಂದರ್ಭದಲ್ಲಿ ಪರಿಚಿತರಾಗುವಂಥ ವ್ಯಕ್ತಿ, ಆ ವ್ಯಕ್ತಿಯ ಹಿನ್ನೆಲೆ ಏನೂ ಗೊತ್ತಿಲ್ಲದೆ ಆ ವ್ಯಕ್ತಿಯ ಜೊತೆಗಿನ ಒಂದು ಬಾಂಧವ್ಯ ಬೆಳೆಸೋದು, ಹಿಂದೆ ಮುಂದೆ ನೋಡದೆ ಅವರ ಜೊತೆಗೆ ಒಂದು ಸ್ನೇಹವನ್ನು ಬೆಳೆಸೋದು, ಅದು ಎಷ್ಟು ಅಪಾಯಕಾರಿಯಾಗಿ ಪರಿಣಮಿಸಿಬಿಡುತ್ತೆ ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಈ ಕಲಿಗಾಲ ಕೆಟ್ಟೋಯ್ತಾ ಅನ್ನುವಂಥದ್ದು, ನಾವು ಕಾಲ ಕೆಟ್ಟೋಯ್ತಾ ಅಂತೀವಲ್ಲ, ಕಲಿಗಾಲನೇ ಕೆಟ್ಟೋಗ್ತಿದ್ಯಾ ಅನ್ನುವಂಥ ಒಂದು ಸಂದರ್ಭಗಳು ಹಲವಾರು ಬಾರಿ ಪುನಃ ರಿಪೀಟ್ ಆಗುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ನನ್ನ ಜೊತೆ ಅತಿಥಿಗಳು ಕೂಡ ಇದ್ದಾರೆ, ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನನ್ನ ಜೊತೆ ರಂಗಭೂಮಿ ಕಲಾವಿದರು, ಮಾಡಲಿಂಗ್ ಮಾಡ್ತಾ ಇರುವಂಥ ಯಶು ಒಡೆಯರ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಯಶು, ಚರ್ಚೆಗೆ ಸ್ವಾಗತ ತಮಗೆ. ಹಾಗೆಯೇ ಮಾಡೆಲ್ ನಿಶಾ ಆಚಾರ್ಯ ಕೂಡ ನಿಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್, ಚರ್ಚೆಗೆ ಸ್ವಾಗತ. ಇನ್ನು ಮನಃಶಾಸ್ತ್ರಜ್ಞರಾದಂಥ ಡಾಕ್ಟರ್ ಪದ್ಮಾಕ್ಷಿ ಅವರು ಕೂಡ ಜಾಯ್ನ್ ಆಗ್ತಾರೆ ಸದ್ಯದಲ್ಲೇ. ಯಶು, ಬಹುಶಃ ಇವತ್ತಿನ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅಥವಾ ಈ ನೆಟ್ವರ್ಕ್ ಜಾಲ ಅನ್ನುವಂಥದ್ದು ಒಳ್ಳೆಯದಕ್ಕೂ ಕೂಡ ಬಳಕೆ ಆಗುತ್ತೆ, ಅದು ಕೆಟ್ಟದ್ದಕ್ಕೆ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಅಂತ ಅನ್ಸುತ್ತಾ? ಅಂದರೆ ಯಾವ ರೀತಿ ಇದನ್ನು ನಾವು ಬಳಕೆ ಮಾಡೋದ್ರ ಮೇಲೆ ಡಿಪೆಂಡ್ ಅನ್ನುವಂಥದ್ದು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗತ್ತೆ. ಸರ್, ಈಗ ಕೆಲವೊಂದು ಪಾಸಿಟಿವ್ ಅನ್ನೋದಕ್ಕಿಂತ ತುಂಬ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ. ಈಗ ಕೆಲವೊಬ್ಬರು ಅವ್ರು ಯಾರು ಅಂತಲೇ ಗೊತ್ತಿರಲ್ಲ, ವ್ಯಕ್ತಿ ಏನಿದ್ದಾನೆ ಏನು ಅಂತ ಅಂತ ಗೊತ್ತಿರಲ್ಲ. ಈಗ ಲೇಡಿ ಹೇಗಿರ್ತಾರೆ ಅಂತ ಗೊತ್ತಿರಲ್ಲ, ಅಲ್ಲೇ ಜೆಂಟ್ಸ್ ಹೇಗಿರ್ತಾನೆ ಅಂತ ಗೊತ್ತಿರಲ್ಲ. ಬಟ್ ಒಂದು ಸುಮ್ಮನೆ ಮಾತಾಡ್ತಾ ಇರ್ತಾರೆ, ಲೈವ್ ಆಗಿ ನೋಡಿದಾಗ ಅವರೇ ಒಂಥರ ಇರ್ತಾರೆ. ಹಾಗಾಗಿ ತುಂಬ ಇದಾಗಿರುತ್ತೆ. ಈಗ ಮೊನ್ನೆ ಈಗ ರೀಸೆಂಟಾಗಿ ಒಂದು ಕೇಳ್ಪಟ್ಟೆ, ಈಗ ಹುಡುಗಿಗೆ 3 ಮದುವೆ ಆಗಿದೆ, ಬಟ್ ಇನ್ನೊಬ್ಬನ ಹುಡುಗನ ಜೊತೆ ಹೇಳ್ತಾ ಹೇಳಿ ನಾನು ಮದುವೆನೇ ಆಗಿಲ್ಲ. ಆ ಥರ ತುಂಬ ಈಗ ಹುಡುಗರು ಅದೇ ಥರ ಮಾಡ್ತಾರೆ. ಈಗ ತುಂಬ ಮದುವೆ ಆಗಿರುತ್ತೆ, ತುಂಬ ಆನ್ಲೈನ್ ಮಾಡಿಕೊಂಡು ಆನ್ಲೈನಲ್ಲಿ ತುಂಬ ಬಣ್ಣದ ಮಾತಾಡಿಕೊಂಡು ಆ ಥರ
ಹಿಂಗೆ ಇದ್ದೀನಿ ಹಂಗಿದ್ದೀನಿ ಅಂತ ಈಗ ಲಕ್ಸುರಿ ಲೈಫ್ ತೋರಿಸಿ ತುಂಬ ಯಾಮಾರಿಸ್ತಾ ಇದ್ದಾರೆ. ಅಲ್ಲ ಇದೇನು ಬರೀ ಸ್ನೇಹನ ಅಥವಾ ಟೈಮ್ ಪಾಸ್ ಅಂತ? ಸರ್ ತುಂಬ ಜನ ಈಗ ಸೋಷಿಯಲ್ ಮೀಡಿಯಾನನ್ನ ಯೂಸ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ತುಂಬ ಟೈಮ್ ಪಾಸ್ ಆಗಿ ಯೂಸ್ ಮಾಡ್ಕೊತಾರೆ. ಈಗ ಯಾರೇ ಆಗಲಿ ಅಷ್ಟೇ, ಫಸ್ಟ್ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋರು, ಇವಾಗ ಏನಿಲ್ಲ, ಒಂದು ಕೂತಿದ್ರೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡೋದು, ಸುಮ್ಮನೆ ಒಂದು ವೀಡಿಯೋಸ್ ನೋಡೋದು. ಅಂದರೆ ಈಗ ಹೆಂಗೆ ಅಂದರೆ ಕಾನ್ವರ್ಸೇಷನ್ ನಿಂತೋಗಿದೆ ಇಬ್ಬರ ಮಧ್ಯ, ಈಗ ಜನಗಳ ಮಧ್ಯ. ಈಗ ಒಬ್ಬನ್ನ ಫಸ್ಟ್ ಒಂದು ಅಡ್ರೆಸ್ ಬೇಕಾದರೂ ಏನೋ ಅಂದರು, ಈಗ ಇಲ್ಲಿ ಹೋಗ್ಬೇಕು ಅಂತ ಕೇಳೋರು, ಈಗ ಹಂಗಲ್ಲ, ಏನು ಬೇಡ ನಾನು ಆನ್ಲೈನಲ್ಲಿ ಹಾಕೊಂಡು ಹೋಗ್ತೀನಿ ಅಂತಾರೆ. ಈಗ ಒಬ್ರೊಬ್ರು ಬಾಂಧವ್ಯ ಮೀರ್ತಾ ಇದೆ ಆನ್ಲೈನಿಂದ. ಬಹುಶಃ ನಿಶಾ ಅವರೇ, ತಾವು ಮಾಡೆಲ್ ಆಗಿದ್ದೀರಿ. ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಅಥವಾ ನಾವು ಬಳಕೆ ಮಾಡಿಕೊಳ್ಳುವಂಥ ರೀತಿ ಎಷ್ಟು ಮಟ್ಟಿಗೆ ಎಲ್ಲೆಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ನಾವು ನೋಡ್ತಿರ್ತೀವಿ. ಅಂದರೆ ಬಹುಶಃ ಇದರಿಂದ ಒಳಿತು ಇದೆ, ಕೆಡುಕು ಇದೆ. ನಾವು ಹೇಗೆ ಬಳಕೆ ಮಾಡ್ಕೋತೀವಿ ಅನ್ನುವಂಥದ್ದು ಅದ್ರ ಮೇಲೆ ಡಿಪೆಂಡ್. ಅಂದರೆ ಎಷ್ಟೋ ಸಲ ಈ ಸಂಸಾರಗಳನ್ನೇ ಹಾಳು ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಏನು ಹೇಳ್ತೀರಿ ಈ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣ ಅದರ ಬಳಕೆ ಬಗ್ಗೆ ಅಂತ? ಅದೇ ಆವಾಗಲೇ ಹೇಳ್ದಂಗೆ ದಿಸ್ ಇಸ್ ಒನ್ ಪ್ಲಾಟ್ಫಾರ್ಮ್ ವೇರ್ ಪೀಪಲ್ ಆರ್ ಯೂಸಿಂಗ್ ಮೋರ್ ದ್ಯಾನ್ ಪಾಸಿಟಿವ್, ಎವ್ರಿಬಡಿ ಈಸ್ ಯೂಸಿಂಗ್ ಇಟ್ ಆಸ್ ನೆಗೆಟಿವ್ ಓನ್ಲಿ. ಸೊ ಖಂಡಿತವಾಗ್ಲೂ ಇದರಲ್ಲಿ ಬರೀ ನೆಗೆಟಿವಿಟಿನೇ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಪಾಸಿಟಿವಿಟಿ ತುಂಬಾ ಇದೆ. ಜನ ಅದನ್ನು ಬಳಕೆ ಹೆಂಗೆ ಮಾಡ್ತಿದ್ದಾರೆ ಅಂದರೆ ತುಂಬ ಕೆಟ್ಟ ರೀತಿಯಾಗಿ ಈಗ ಜನ್ರೇಷನ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆಯದು ಯಾರಿಗೂ ಬೇಕಾಗಿ ಅನ್ನಿಸ್ತಾ ಇಲ್ಲ. ಸೊ ಅದನ್ನು ಅದೇ ಇವರು ಹೇಳ್ದಂಗೆ ಯಾರ ಬಗ್ಗೆನೂ ಗೊತ್ತಿರಲ್ಲ, ತುಂಬ ಬಣ್ಣವಾಗಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅಲ್ಲಿ ಸಿಗ್ತೀರಾ ಇಲ್ಲಿ ಸಿಗ್ತೀರಾ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಸ್ಟ್ರಿಯಲ್ಲೂ ಅಷ್ಟೇ, ನಿಮ್ಗೊಂದು ಆಪರ್ಚುನಿಟಿ ಕೊಡ್ತೀನಿ, ಅಲ್ಲಿ ಬರ್ತೀನಿ, ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ಇಷ್ಟು ಪೇ ಮಾಡ್ತೀನಿ ಅಷ್ಟು ಪೇ ಮಾಡಿ, ಆಮೇಲೆ ಅಲ್ಲಿ ಹೋದ್ಮೇಲೆ ಅಲ್ಲದೇ ಆಗಿರ್ಬೋದು. ಸೊ ದಿಸ್ ಈಸ್ ಒನ್ ಪ್ಲಾಟ್ಫಾರ್ಮ್ ವೇರ್ ಪೀಪಲ್ ಆರ್ ಮೇಕಿಂಗ್ ಇಟ್ ಯೂಸ್ ಇನ್ ಅ ಡಿಫ್ರೆಂಟ್ ಮ್ಯಾನರ್, ನಾಟ್ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ತಾರೆ. ಕಹಿ ಅನುಭವಗಳು ಆಗ್ಬಿಡ್ತಾವ ಅಂತ. ಎಲ್ರಿಗೂ ಹಂಗೆ ಆಗತ್ತೆ ಅಂತ ಹೇಳಕ್ಕಾಗಲ್ಲ, ಅದು ನಮ್ಮ ಮೇಲೆ ಡಿಪೆಂಡ್, ನಾವು ಹೆಂಗ್ ತಗೊಳ್ತೀವಿ ಅಂತ. ಯಾರೋ ಕರೆದ್ಬಿಟ್ರು ಅಂತ ಹೇಳಿ ಹೋಗಕ್ಕೂ ಆಗಲ್ಲ, ಏಮಾರ್ಸೋರು ಇದ್ದೇ ಇರ್ತಾರೆ. ಸೊ ಅದೇ ಹೇಳೋದು, ನೀವು ಎಷ್ಟು ಹುಷಾರಾಗಿರ್ಬೇಕು ಅಂದ್ರೆ ನೀವು ಎಷ್ಟು ಹುಷಾರಾಗಿದ್ರು ಈಗ ಸಾಕಾಗಲ್ಲ, ಹಂಗೆ ಅಷ್ಟು ಜನ ನಮ್ಮನ್ನ ಒಂಥರ ಬಳಕೆ ಮಾಡ್ಕೊಂಡು ಬಿಡ್ತಾರೆ. ಬಟ್ ಈಗ ಜನ್ರೇಷನ್ ಅದು ಅರ್ಥ ಆಗ್ಬೇಕಾಗಿತ್ತು ಇಷ್ಟೊತ್ತಿಗೆ, ಆದ್ರೂ ಕೆಲವರು ಹೆಣ್ಮಕ್ಳು ಮೋಸ ಹೋಗ್ತಾರೆ, ಹೆಣ್ಮಕ್ಳೆಲ್ಲ ಗಂಡು ಮಕ್ಳು ಕೆಲವರು ಮೋಸ ಹೋಗ್ತಾರೆ. ಸೊ ಹಂಗಿದೆ ಈಗ ಅದು ಒಂದು ಸೋಷಿಯಲ್ ಮೀಡಿಯಾ. ಬಹುಶಃ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಒಂದಷ್ಟು ಈಗ ಲೈಕ್ಸು ಕಮೆಂಟ್ಸ್ಗಳು ಇವನ್ನೆಲ್ಲ ನೋಡಿ ಅದನ್ನೇ ಪ್ರೀತಿ ಅಂದ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಸರ್ ಈಗ ಕಮೆಂಟ್ಸ್ ಮೇಲೆ ಪ್ರೀತಿ ಹೋಗುತ್ತೆ ಅಂದರೆ ಅದಕ್ಕೊಂದು ಇದಿರಲ್ಲ ಸರ್, ಬೆಲೆ ಅನ್ನೋದಿರಲ್ಲ. ಈಗ ಆನ್ಲೈನಲ್ಲಿ ಸುಮ್ಮನೆ ಈಗ ಇದೆ, ಸುಮ್ಮನೆ ಒಂದು ಕಮೆಂಟ್ ಕೊಡಿ, ನನಗೆ ಒಳ್ಳೆ ಕಮೆಂಟ್ಸ್ ಬೇಕು ಅಂದರೆ ಅದೇ ಒಂದು ಕಮೆಂಟ್ ಕೊಡುತ್ತೆ, ಆ ಕಮೆಂಟ್ನೇ ಫಾರ್ವರ್ಡ್ ಮಾಡ್ತಾರೆ, ಇಲ್ಲ ಯಾರೋ ಬರ್ದಿರೋದನ್ನ ಫಾರ್ವರ್ಡ್ ಮಾಡ್ತಾರೆ. ಅವ್ರ ಸ್ವಂತತೆ ಇರಲ್ಲ, ಸುಮ್ಮನೆ ಇವ್ರನ್ನೇನು ತುಂಬ ಚೆನ್ನಾಗಿ ಪ್ರಪೋಸ್ ಮಾಡ್ತಾ, ತುಂಬ ಚೆನ್ನಾಗಿ ನನ್ನ ಭಾವನೆ ಅರ್ಥ ಮಾಡ್ಕೊತಾನೆ, ಅವ್ರಿಗೇನು ಗೊತ್ತಿರಲ್ಲ ಟ್ರ್ಯಾಪ್ ಮಾಡ್ಲಿಕ್ಕೆ. ಈಗ ಅವ್ರದ್ದೇ ನೋಡಿ, ಈಗ ಅವ್ರು ಏನು ಹಾಕಿರ್ತಾರೋ ಅದನ್ನೇ ಅವ್ರು ಸ್ಕ್ಯಾನ್ ಮಾಡ್ಕೊತಾರೆ ಪೂರ್ತಿ ದಿವಸ, ಅವ್ರೇನು ಇದು ಮಾಡ್ತಾರೋ ಅದನ್ನೇ ಅವ್ರಿಗೆ ಉಲ್ಟಾ ಹೇಳ್ತಾ ಇರ್ತಾರೆ. ಅವ್ರಿಗೆ ಅರ್ಥ ಆಗಲ್ಲ, ನನ್ನ ಭಾವನೆ ತುಂಬ ಅರ್ಥ ಮಾಡ್ಕೊತಾನೆ. ಆಮೇಲೆ ಗೊತ್ತಾಗುತ್ತೆ ತುಂಬ ನಾನು ಜಾರ್ಬಿಟ್ಟಿದ್ದೀನಿ ಅಂತ. ನಿಜ. ಬಹುಶಃ ಈ ಡಿಜಿಟಲ್ ಮೋಸ ಅಂತ ಹೇಳ್ಬೋದಾ ಮೇಡಮ್? ಇಂಥ ಒಂದಷ್ಟು ಟೀಮ್ಗಳೇ ಇರುತ್ತೆ ಅನ್ನುವಂಥ ಮಾತಿದೆ. ಬ್ಯಾಕ್ ಎಂಡ್ ಇಂದ ಸುಮಾರಾಗಿ ಟೀಮ್ ಇರ್ತಾರೆ ಅವ್ರದ್ದು, ಒಬ್ಬೊಬ್ರೆ ಇರಲ್ಲ ಇದ್ರಿಂದ, ಅವರು ಫುಲ್ ಟೀಮ್ ಆಗೇ ಇರ್ತಾರೆ, ಮೋಸ ಮಾಡ್ಬೇಕಂತಾನೆ ಇರ್ತಾರೆ. ಈವನ್ ಫೋನ್ ಪೇ ಆಗಿರ್ಬೋದು, ನಿಮ್ಮದು ಮನಿ ಟ್ರಾನ್ಸ್ಫರ್ ಎಲ್ಲ ಆಗಿರ್ಬೋದು, ನಾವು ಹಿಂಗೆ ಅಷ್ಟು ಕಳಿಸಿ ಇಷ್ಟು ಕಳಿಸಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಮೋಸ ಹೋಗಿ ದುಡ್ಡನ್ನ ಹ್ಯಾಕ್ ಮಾಡಿ ತಗೊಂಡದು ಆಗಿರ್ಬೋದು, ಈ ಥರ ಎಲ್ಲ ನಡೀತಾ ಇದೆ ಸರ್. ಸೊ ಅದಕ್ಕೆ ಹುಷಾರಾಗಿರೋದು ಸೂಕ್ತ ಅಂತ. ಬರೀ ಸೋಷಿಯಲ್ ಮೀಡಿಯಾ ಅಂದರೆ ನೀವು ಅದನ್ನೇ ಡಿಸ್ಅಡ್ವಾಂಟೇಜ್ ಆಗಿ ತಗೊಳ್ಬೇಡಿ, ಪಾಸಿಟಿವಿಟಿನೂ ಇದೆ. ಬಿಕಾಸ್ ಇವತ್ತು ಈಗಿನ ಕಾಲದಲ್ಲಿ ಎಷ್ಟು ಇನ್ಫಾರ್ಮೇಟಿವ್ ಆಗೋಗಿದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಮೆಸೇಜಸ್ಸು ಇಂದ ಹಿಡಿದು ಪ್ರತಿಯೊಂದು ನ್ಯೂಸಿಂದ ಹಿಡಿದು ಇಟ್ಸ್ ಆಲ್ ಇನ್ ಯೋರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಈ ಫಿಸಿಕಲ್ ಆಗಿ ಅಲ್ಲಿ ಹೋಗಿ ನೀವು ಗ್ಯಾದರ್ ಮಾಡಬೇಕು ಅಂತ ಅಗತ್ಯ ಇಲ್ಲ. ಸೊ ಇದು ಪಾಸಿಟಿವಿಟಿ ಅದರಲ್ಲಿ ಇದೆ, ಬಟ್ ನೆಗೆಟಿವಿಟಿ ಜನ ಅದನ್ನು ತಪ್ಪಾಗಿ ಬಳಕೆ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಪಾಸಿಟಿವ್ ಗಿಂತನೂ ನೆಗೆಟಿವ್ ಬೇಗ ರೀಚ್ ಆಗೋದು, ಬೇಗ ರೀಚ್ ರೀಚ್ ಆಗ್ತಾ ಇದೆ ಇವಾಗ. ಅದಕ್ಕೆ ಹೇಳೋದು ಅವ್ರವ್ರ ಮೇಲೆ ಡಿಪೆಂಡ್, ಅದನ್ನ ಹೆಂಗ್ ತಗೊಂಡು ಹೋಗ್ಬೇಕು ಮುಂದೆ ಅಂತ. ನಾವು ಪಾಸಿಟಿವ್ ಆಗಿ ಇರೋದೇ ಒಳ್ಳೇದು, ನೆಗೆಟಿವ್ ಆಗಿ ಬಳಕೆ ಮಾಡೋದಕ್ಕಿಂತ ಪಾಸಿಟಿವ್ ಆಗಿ ಅದನ್ನ ತಗೊಳ್ಳೋದೇ ಉತ್ತಮ ಅಂತ ನಂದೊಂದು. ಈಗ ಆನ್ಲೈನ್ ನಲ್ಲಿ ಬಹುಶಃ ಆನ್ಲೈನ್ ಪ್ರೊಫೈಲ್ ನೋಡಿದಾಗ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಕಾಣಿಸ್ತಾರೆ. ಎಸ್ ಇವಾಗೆಲ್ಲ AI ಬಂದ್ಬಿಟ್ಟಿದೆ ಸರ್. ಯಾರು ಅವ್ರದ್ದು ಒರಿಜಿನಲ್ ಫೋಟೋನು ಹಾಕಕ್ ರೆಡಿ ಇರಲ್ಲ, ಎಲ್ಲ ಫಿಲ್ಟರ್ ಅದು ಇದು AI ಎಲ್ಲ ತುಂಬಾ ಫಾರ್ವರ್ಡ್ ಆಗ್ಬಿಟ್ಟಿದೆ. ಸೊ ನೋಬಡಿ ವಿಲ್ ಫ್ರಮ್ ದಟ್ ಸೈಡ್, ಆಪೋಸಿಟ್ ಸೈಡ್, ನೋಬಡಿ ಕ್ಯಾನ್ ಮೇಕ್ ಅಂಡರ್ಸ್ಟ್ಯಾಂಡ್ ಹೂ ಇಸ್ ಆನ್ ಯೋರ್ ನೆಕ್ಸ್ಟ್ ಸೈಡ್. ಬೈ ಲುಕಿಂಗ್ ಅಟ್ ದ ಪಿಕ್ಚರ್ ದೇ ಮೇ ಗೆಟ್ ಅಟ್ರಾಕ್ಟ್, ಹಿಂಗಿದಾರ ಹಂಗಿದಾರ ಅಂತ. ಬಟ್ ಅದು ಮೋಸ ಹೋಗ್ತಿದ್ದಾರೆ ಅಂತ ನಂಗೆ ಅನಿಸ್ತದೆ.
ಬಹುಶಃ ಇದರಲ್ಲಿ ಪೇರೆಂಟ್ಗಳಾದಂಥವ್ರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಅಂತ, ಮಕ್ಕಳ ಕೈಗೆ ಮೊಬೈಲ್ ಕೊಡೋದಕ್ಕಿಂತ ಮುಂಚೆ, ಅಥವಾ ಮಕ್ಕಳು ಅಂತಂದ್ರೆ ಅವರು ಚಿಕ್ಕವರೇ ಆಗಬೇಕು ಅಂತೇನಿಲ್ಲ, ಅಂದರೆ ಸುಮಾರು ಈಗ ಹೈಸ್ಕೂಲ್ ಓದ್ತಿರೋರು, ಕಾಲೇಜ್ಗೆ ಹೋಗ್ತಿರುವಂಥವ್ರು, ಸೊ ಅಂಥವರ ಕಡೆಗೂ ಕೂಡ ಪೇರೆಂಟ್ ಆದಂಥವ್ರು ನಿಗಾ ವಹಿಸೋದು ಬೆಟ್ರು ಅಂತ ಅನಿಸುತ್ತೆ. ಹಾಂ ಸರ್, ಹೌದು, ನೀವು ಹೇಳ್ತಾರೆ ತುಂಬ ನಿಜ. ಯಾಕಂದರೆ ಈಗ ಪೇರೆಂಟ್ಸ್ ಈಗೇನು ಈಗ ಕೆಲವೊಂದು ಚಿಕ್ಕ ಮಕ್ಕಳು ಊಟ ಮಾಡಲಿಲ್ಲ ಅಂದರೆ ಅವ್ರಿಗೆ ಫೋನ್ ಕೊಡೋದು, ಅವರ ಪೇರೆಂಟ್ಸೇ ಅಭ್ಯಾಸ ಮಾಡ್ತಾ ಇದ್ದಾರೆ. ಈಗ ಫಸ್ಟ್ ಅಂದರೆ ಫೋನ್ ನೋಡಬೇಡ, ಫಸ್ಟ್ ಅಲ್ಲಿ ಸೈಡ್ಗೆ ಇಟ್ಬಿಟ್ಟು ಊಟ ಮಾಡೋ. ಈಗ ಹಂಗಲ್ಲ, ಮಗು ಊಟ ಮಾಡ್ತಾಯಿಲ್ಲ, ಫೋನ್ ಕೊಡು ಊಟ ಮಾಡ್ತೆ, ಅದು ತುಂಬ ಮಾಡ್ತಾ ಇದ್ದಾರೆ. ಪೇರೆಂಟ್ಸೇ ಫಸ್ಟಿಂದ ಅವರೇ ಕಂಟ್ರೋಲ್ ಮಾಡ್ತಾ ಬಂದರೆ ಅದು ತುಂಬ ಒಂದು ಒಳ್ಳೆ ವೇಲ್ ಬರುತ್ತೆ. ಕಲಿಸ್ಲೇಬಾರದು ಅಂತ, ಮೊಬೈಲ್ ಕೊಡಲೇಬಾರದು. ಯಾಕಂದರೆ ಈಗ ಒಂದು ಫೋನ್ ಕೊಡ್ತಾರೆ, ಅವ್ರ ಬ್ರೈನ್ ಕೂಡ ತುಂಬ ಎಫೆಕ್ಟ್ ಆಗುತ್ತೆ, ಅವ್ರು ಸ್ವಂತ ಯೋಚನೆ ಮಾಡೋದು ಬಿಟ್ಬಿಡ್ತಾರೆ. ನಿಜ ನಿಜ ನಿಜ. ಈಗ ಗಂಡ ಅಥವಾ ಹೆಂಡತಿ ಇಬ್ಬರ ನಡುವಿನ ಸಂಸಾರ ಸುಖವಾಗಿ ಸಾಗ್ತಾ ಇರುತ್ತೆ. ಸೊ ಮೊನ್ನೆ ಯಾವುದೋ ಒಂದು ಇನ್ಸಿಡೆಂಟ್ ನೋಡಿದ್ವಿ. ಅದರಲ್ಲಿ ಆ ಕೇಸಲ್ಲಿ ಗಂಡ ಮತ್ತು ಮಗುವನ್ನು ಕೊಂದು ಹಾಕ್ಬಿಡ್ತಾಳೆ, ಆಕೆ ಪ್ರಿಯಕರನ ಜೊತೆ ಓಡಿ ಹೋಗ್ತಾಳೆ. ಇದೆಲ್ಲದಕ್ಕೂ ಈ ಒಂದು ಸಾಮಾಜಿಕ ಜಾಲತಾಣವನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಇದು ಒಂದು ರೀತಿಯಲ್ಲಿ ರೀಸನ್ ಆಗಿಬಿಡುತ್ತಾ ಅಂತ ನಿಶಾ ಅವರು? ಹಾಗತ್ತೆ ಸರ್, ಖಂಡಿತವಾಗ್ಲೂ. ಅದೇ ನಾನು ಅವಾಗ ಹೇಳ್ದಂಗೆನೆ ಕೆಲವರು ತುಂಬ ಅಡಿಕ್ಟ್ ಆಗಿಬಿಡ್ತಾರೆ. ಆಚೆ ಆಪೋಸಿಟ್ ಏನು ನಡೀತಿದೆ ಅಂತಾನು ಅವರು ಡೀಪಾಗಿ ಹೋಗಲ್ಲ. ಅವ್ರಿಗೆ ಏನು ಅಟ್ರಾಕ್ಟ್ ಆಗುತ್ತೆ, ಆ ಮೇಲೆ ಏನು ಕಾಣಿಸ್ತಿದೆ ಅದಕ್ಕೆ ಅವರು ಇದು ಯೂಸ್ ಮಾಡ್ಕೊಂಡು ಬಿಡ್ತಾರೆ ಅಂತ ಅನಿಸ್ತಾ ಇದೆ. ಅದರಿಂದ ಸಂಸಾರಕ್ಕೆ ಎಫೆಕ್ಟ್ ಆಗ್ತಾ ಇದೆ.